ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಕತೆಗಳ ಮೂಲಕ ಇಂಗ್ಲಿಷ್ ಕಲಿಯೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯ ಕಥೆಯನ್ನು ಕೇಳುತ್ತಿರುವಾಗಲೇ ನೀವು ಇಲ್ಲಿ ಬರುವ ಕೆಲವು ವಾಕ್ಯಗಳನ್ನು ಮತ್ತು ಕೆಲವು ವರ್ಡ್ಸ್ ಅನ್ನು ನೀವು ಕಲಿಬೇಕು. ಮುಲ್ಲಾ ನಜರುದ್ದೀನ್ ವಾಸ್ ನೋನ್ ಫಾರ್ ಅಂದ್ರೆ ಹೆಸರುವಾಸಿಯಾಗಿದ್ದ. ಮುಲ್ಲಾ ನಜರುದ್ದೀನ್ ಹೆಸರುವಾಸಿಯಾಗಿದ್ದ ಹಿಸ್ ವಿಟ್ ಅಂಡ್ ಹ್ಯೂಮರ್, ಅವನ ಒಂದು ಹಾಸ್ಯಕ್ಕೆ ಅವನು ಹೆಸರುವಾಸಿಯಾಗಿದ್ದ. ಪೀಪಲ್ ವೆಂಟ್ ಟು ಹಿಮ್, ಜನರು ಅವನ ಬಳಿ ಹೋಗುತ್ತಿದ್ರು. ಟು ಹಿಯರ್, ಕೇಳಲಿಕ್ಕೆ. ಹಿಸ್ ವಿಟ್ಟಿ ರಿಮಾರ್ಕ್ಸ್, ಅವನ ಹಾಸ್ಯಾಸ್ಪದ ಮಾತುಗಳನ್ನು ಕೇಳಲು ಜನರು ಅವನ ಬಳಿ ಹೋಗುತ್ತಿದ್ರು. ಆಫ್ಟನ್ ಮುಲ್ಲಾ ನಜರುದ್ದೀನ್ ವೆಂಟ್ ಟು ದಿ ಕಿಂಗ್ಸ್ ಪ್ಯಾಲೇಸ್. ಆಫ್ಟನ್ ಅಂದ್ರೆ ಪದೇ ಪದೇ. ಮುಲ್ಲಾ ನಜರುದ್ದೀನ್ ವೆಂಟ್ ಟು ಹೋಗ್ತಿದ್ದ, ಕಿಂಗ್ಸ್ ಪ್ಯಾಲೇಸ್ ರಾಜನ ಅರಮನೆಗೆ ಹೋಗ್ತಿದ್ದ. ದಿ ಕಿಂಗ್ ಎಂಜಾಯ್ಡ್ ಹಿಸ್ ಹ್ಯೂಮರ್, ಅವನ ಹಾಸ್ಯವನ್ನು ಕಿಂಗ್ ಎಂಜಾಯ್ ಮಾಡ್ತಿದ್ದ, ರಾಜ ಎಂಜಾಯ್ ಮಾಡ್ತಿದ್ದ. ಒನ್ ಡೇ, ಒಂದು ದಿನ, ದಿ ಕಿಂಗ್ ವಾಸ್ ವೆರಿ ಹಂಗ್ರಿ, ರಾಜನಿಗೆ ತುಂಬಾ ಹಸಿದಿತ್ತು. ಹಿ ಆಸ್ಕ್ಡ್ ಹಿಸ್ ಕುಕ್, ಅವನು ತನ್ನ ಕುಕ್ ಅಂದ್ರೆ ಅಡುಗೆಯವ, ಅವನು ತನ್ನ ಅಡುಗೆಯವನಲ್ಲಿ ಹೇಳಿದ. ಟು ಸರ್ವ್ ಫುಡ್ ಇಮ್ಮಿಡಿಯೇಟ್ಲಿ. ಸರ್ವ್ ಅಂದ್ರೆ ಬಡಿಸುವುದು, ಇಮ್ಮಿಡಿಯೇಟ್ಲಿ ಅಂದ್ರೆ ಆದಷ್ಟು ಬೇಗ ಊಟವನ್ನು ಬಡಿಸಲು ಹೇಳಿದ. ದಿ ಕುಕ್ ಸರ್ವ್ಡ್, ಅಡುಗೆಯವ ಬಡಿಸಿದ. ರೈಸ್ ಅಂಡ್ ಬ್ರಿಂಜಾಲ್ ಕರಿ, ಅನ್ನ ಮತ್ತು ಬ್ರಿಂಜಾಲ್ ಕರಿ. ಬ್ರಿಂಜಾಲ್ ಅಂದ್ರೆ ಬದನೆ ಕರಿ. ಸಿನ್ಸ್ ದಿ ಕಿಂಗ್ ವಾಸ್ ವೆರಿ ಹಂಗ್ರಿ, ರಾಜನಿಗೆ ತುಂಬಾ ಹಸಿದಿದ್ದ ಕಾರಣ. ಹಿ ಲೈಕ್ಡ್ ದಿ ಫುಡ್ ವೆರಿ ಮಚ್, ಅವನಿಗೆ ಈ ಊಟ ತುಂಬಾ ರುಚಿಕರವಾಗಿತ್ತು, ತುಂಬಾ ಇಷ್ಟವಾಯಿತು. ದಿ ಕಿಂಗ್ ಸೆಡ್, ರಾಜ ಹೇಳಿದ. ದಿ ಬ್ರಿಂಜಾಲ್ ಕರಿ ಇಸ್ ವೆರಿ ಟೇಸ್ಟಿ, ಬದನೆ ಕರಿ ತುಂಬಾ ಟೇಸ್ಟಿಯಾಗಿದೆ. ಮೇಕ್ ಬ್ರಿಂಜಾಲ್ ಕರಿ ಎವ್ರಿ ಡೇ, ಪ್ರತಿದಿನ ಬದನೆ ಸಾರನ್ನೇ ಮಾಡು. ಮುಲ್ಲಾ ವಾಸ್ ಸ್ಟ್ಯಾಂಡಿಂಗ್ ನಿಯರ್ ದಿ ಕಿಂಗ್, ಮುಲ್ಲಾ ನಜರುದ್ದೀನ್ ಸ್ಟ್ಯಾಂಡಿಂಗ್ ನಿಂತಿದ್ದ, ನಿಯರ್ ದಿ ಕಿಂಗ್ ರಾಜನ ಬಳಿ. ಹಿ ಸೆಡ್, ಅವನು ಹೇಳಿದ. ಬ್ರಿಂಜಾಲ್ ಕರಿ ಈಸ್ ವೆರಿ ಟೇಸ್ಟಿ, ಬದನೆ ಸಾರು ತುಂಬಾ ರುಚಿಕರವಾಗಿದೆ. ಬ್ರಿಂಜಾಲ್ ಇಸ್ ದಿ ಬೆಸ್ಟ್ ವೆಜಿಟೇಬಲ್ ಇನ್ ದಿ ವರ್ಲ್ಡ್, ಬದನೆ ಅನ್ನುವಂಥದ್ದು ವಿಶ್ವದ ಅತ್ಯುತ್ತಮ ತರಕಾರಿ. ಸೊ ದಿ ಕುಕ್ ಮೇಡ್ ಬ್ರಿಂಜಾಲ್ ಕರಿ ಎವ್ರಿ ಡೇ. ಸೊ ಆದ್ದರಿಂದ ಅಡುಗೆಯವನು ಪ್ರತಿದಿನ ಬದನೆ ಸಾರನ್ನೇ ಮಾಡಿದನು. ಫಾರ್ ಫಸ್ಟ್ ಫ್ಯೂ ಡೇಸ್, ಮೊದಲ ಕೆಲವು ದಿನಗಳವರೆಗೆ. ದಿ ಕಿಂಗ್ ಲೈಕ್ಡ್ ಇಟ್, ರಾಜನಿಗೆ ಅದು ಇಷ್ಟವಾಯಿತು. ದೆನ್ ಇಟ್ ಬಿಕೇಮ್ ಬೋರಿಂಗ್, ನಂತರ ಅದು ಬೋರ್ ಆಯಿತು, ಅಂದ್ರೆ ಇಷ್ಟ ಇಲ್ಲದಾಯಿತು. ಸೊ ಆಫ್ಟರ್ ಎ ವೀಕ್, ಆದ್ದರಿಂದ ಒಂದು ವಾರದ ನಂತರ. ದಿ ಕಿಂಗ್ ಸೆಡ್, ರಾಜ ಹೇಳಿದ. ದಿಸ್ ಕರಿ ಇಸ್ ನೋ ಟೇಸ್ಟ್, ಈ ಸಾರು ಟೇಸ್ಟ್ ಇಲ್ಲ, ಈ ಸಾರು ರುಚಿಕರವಾಗಿಲ್ಲ. ಐ ಹೇಟ್ ಇಟ್, ನನಗೆ ಇದು ಇಷ್ಟ ಇಲ್ಲ. ಡೋಂಟ್ ಮೇಕ್ ಬ್ರಿಂಜಾಲ್ ಕರಿ ಎನಿ ಲಾಂಗರ್, ಇನ್ನು ಮುಂದೆ ಬದನೆಕಾಯಿ ಸಾರನ್ನು ಮಾಡಬೇಡ ಎಂದು ರಾಜ ಹೇಳ್ತಾನೆ. ದೆನ್ ಮುಲ್ಲಾ ಸೈಡ್, ಆಗ ಮುಲ್ಲಾ ಹೇಳ್ತಾನೆ. ಬ್ರಿಂಜಾಲ್ ಕರಿ ಇಸ್ ಟೇಸ್ಟ್ಲೆಸ್, ಬದನೆಕಾಯಿ ಸಾರು ರುಚಿ ಇಲ್ಲದ್ದು. ಇನ್ಫ್ಯಾಕ್ಟ್, ವಾಸ್ತವದಲ್ಲಿ, ಬ್ರಿಂಜಾಲ್ ಇಸ್ ದಿ ವರ್ಸ್ಟ್ ವೆಜಿಟೇಬಲ್ ಇನ್ ದಿ ವರ್ಲ್ಡ್, ಬದನೆಕಾಯಿ ಅನ್ನುವಂಥದ್ದು ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ತರಕಾರಿ. ವರ್ಸ್ಟ್, ಕೆಟ್ಟ. ವೈ ಡು ಯು ಸೇ ಸೋ ಮುಲ್ಲಾ, ನೀನು ಹಾಗೆ ಏಕೆ ಹೇಳ್ತಿದ್ದೀಯ ಮುಲ್ಲಾ? ಆಸ್ಕ್ಡ್ ಅನದರ್ ಪರ್ಸನ್, ಇನ್ನೊಂದು ವ್ಯಕ್ತಿ ಕೇಳಿದ. ದಿ ಲಾಸ್ಟ್ ವೀಕ್ ಯು ಸೆಡ್, ಲಾಸ್ಟ್ ವೀಕ್ ಅಂದ್ರೆ ಕಳೆದ ವಾರ ನೀನು ಹೇಳಿದ್ದು. ಬ್ರಿಂಜಾಲ್ ವಾಸ್ ದಿ ಬೆಸ್ಟ್ ವೆಜಿಟೇಬಲ್ ಇನ್ ದಿ ವರ್ಲ್ಡ್, ಬದನೆ ಜಗತ್ತಿನಲ್ಲಿಯೇ ಅತ್ಯುತ್ತಮ ತರಕಾರಿ ಎಂದು ಹೇಳಿದ್ದಿ. ಯು ಸಿ, ನೋಡಿ ಇವ್ರೆ. ಸೆಡ್ ಮುಲ್ಲಾ ನಜರುದ್ದೀನ್ ಹೇಳಿದ. ಐ ಡೋಂಟ್ ಹ್ಯಾವ್ ಟು ಪ್ರೈಸ್ ಬ್ರಿಂಜಾಲ್ ಆಲ್ ದಿ ಟೈಮ್, ನಾನು ಯಾವಾಗಲೂ ಬದನೆಕಾಯಿಯನ್ನು ಹೊಗಳಬೇಕಾಗಿಲ್ಲ. ಐ ಆಮ್ ನಾಟ್ ಎ ಸರ್ವೆಂಟ್ ಆಫ್ ಬ್ರಿಂಜಾಲ್, ನಾನು ಬದನೆಕಾಯಿಯ ಸೇವಕ ಅಲ್ಲ. ಬಟ್ ಆಲ್ವೇಸ್ ಐ ಹ್ಯಾವ್ ಟು ಅಗ್ರಿ ವಿತ್ ದ ಕಿಂಗ್, ಆದರೆ ಯಾವಾಗಲೂ ನಾನು ರಾಜನೊಂದಿಗೆ ಒಪ್ಪಬೇಕು, ರಾಜ ಹೇಳುವುದನ್ನು ಒಪ್ಪಬೇಕು. ಐ ಆಮ್ ಅ ಸರ್ವೆಂಟ್ ಆಫ್ ಕಿಂಗ್, ನಾನು ರಾಜನ ಸೇವಕ.